ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ನಮ್ಮ ಮನೆ ತಂಬಿಲ. ನಾನು ನಾಗಾರಾಧನೆ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಹಾಗೆ ದೈವಾರಾಧನೆ ಕೂಡ ತುಳುನಾಡು ಮತ್ತು ಕರಾವಳಿ ಕರ್ನಾಟಕದಲ್ಲಿ ತುಂಬಾ ಪ್ರಮುಖವಾದದ್ದು. ಕೋಲ ಅಥವಾ ನೇಮ ಅಂತ ದೊಡ್ಡ ಮಟ್ಟದಲ್ಲಿ ದೈವಗಳಿಗೆ ಸೇವೆ ನೀಡಿದರೆ, ತಂಬಿಲ ಅಂತ ಮನೆಯಲ್ಲೇ ಅಥವಾ ದೈವಸ್ಥಾನಗಳಲ್ಲಿ ದೈವದ ಗುಡಿ ಇದ್ದವರು ಸರಳವಾಗಿ ಮಾಡುವಂಥ ಒಂದು ಪೂಜೆ ಅಥವಾ ಸಲ್ಲಿಸುವಂಥ ಕಾಣಿಕೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ಇದೇ ನಡೀತಾ ಇದೆ. ಇಲ್ಲಿ ಸಾಕಷ್ಟು ದೈವಗಳಿದ್ರು ಎಲ್ಲ ದೈವಗಳನ್ನು ಎಲ್ಲರೂ ಪೂಜಿಸೋದಿಲ್ಲ. ಪರಂಪರೆಯಿಂದ ನಮ್ಮ ಹಿರಿಯರು ನಂಬ್ಕೊಂಡು ಬಂದಿರುವಂತಹ ದೈವಗಳನ್ನು ಮಾತ್ರ ನಾವು ಪೂಜಿಸ್ತೀವಿ. ಕೆಲವೊಂದು ದೈವಗಳಿಗೆ ಕೋಳಿ ನೀಡಿದರೆ ಇನ್ನು ಕೆಲವೊಂದು ದೈವಗಳಿಗೆ ಅವಲಕ್ಕಿ, ಎಳನೀರು, ಪನಿವಾರ ಅಂತೆಲ್ಲ ನೀಡ್ತಾರೆ. ಹೆಚ್ಚಾಗಿ ಇದನ್ನು ನಾವು ಏಪ್ರಿಲ್ ಅಥವಾ ಮೇ ತಿಂಗಳಿಗೆ ಮಾಡ್ತೀವಿ. ಯಾಕಂದರೆ ಒಂದು ಮಕ್ಕಳಿಗೆಲ್ಲ ರಜೆ ಇರುತ್ತೆ. ಹಾಗೆ ಬೇರೆ ಊರಲ್ಲಿರೋರೆಲ್ಲ ಈ ಟೈಮ್ಗೆ ಯಾವುದಾದ್ರೂ ಶುಭ ಸಮಾರಂಭಗಳಿಗೋ ಅಥವಾ ಈ ಕೆಲಸಕ್ಕಂತಲೇ ಊರಿಗೆ ಬಂದಿರ್ತಾರೆ ಅಂತ. ಹೀಗೆ ಎಲ್ಲರ ಅನುಕೂಲಗಳನ್ನ ನೋಡಿಕೊಂಡು ಮಾಡ್ತೀವಿ. ಮೊದಲಿಗೆ ಈ ದೈವದ ಕೋಣೆಗಳನ್ನು ಮತ್ತು ಅಲ್ಲಿರೋ ವಸ್ತುಗಳನ್ನೆಲ್ಲ ಶುಚಿ ಮಾಡ್ಕೋಬೇಕು. ಮನೆಯಲ್ಲಿರೋ ಗಂಡಸರೆಲ್ಲ ಪೂಜೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನೋಡಿಕೊಂಡ್ರೆ, ಹೆಂಗಸರೆಲ್ಲ ಪೂಜೆ ಮುಗಿಸಿ ಅಡುಗೆ ಕೆಲಸದ ಕಡೆ ನೋಡ್ಕೋತಾರೆ. ದೇವರಿಗಿಂತನೂ ಜಾಸ್ತಿ ದೈವಗಳನ್ನು ನಂಬುವಂತಹ ನಾಡು ನಮ್ಮ ತುಳುನಾಡು. ಪೂಜೆಗೂ ಮೊದಲು ಒಂಥರ ವಾತಾವರಣ ಇದ್ದರೆ ಪೂಜೆ ಆಗ್ತಾ ಅಲಂಕಾರ ಆಗ್ತಾ ಬೇರೆನೇ ವೈಬ್ ಅಂತಾರಲ್ಲ, ಆ ಥರ ಫೀಲ್ ಆಗತ್ತೆ. ಮತ್ತು ಈ ಥರ ಎಲ್ಲ ಅನಿಸ್ಬೇಕು ಅಂತ ಅಂದರೆ ಮೊದಲು ನಾವು ದೈವಗಳಲ್ಲಿ ನಂಬಿಕೆ ಇಡಬೇಕು. ಈಗ ಜನ ಮ್ಯಾನಿಫೆಸ್ಟೇಷನ್ ಅಂತ ಮಾಡಿಕೊಂಡು ಎಲ್ಲ ಈಡೇರುತ್ತೆ ಅಂತ ಹೇಗೆ ನಂಬ್ತಾರೋ ಹಾಗೆ ನಮಗೆ ದೇವರು, ದೈವಗಳು ಮತ್ತು ನಾಗದೇವರು ಇವೇ ಎಲ್ಲನೂ ನಮಗೆ ಈಡೇರಿಸ್ತವೆ ಅಂತ ನಾವು ನಂಬ್ತೀವಿ.